ವಿವಿಧ ಸಂಘಟನೆಗಳಿಂದ ಬಿಇಒ ಉಮಾದೇವಿಯವರಿಗೆ ಮೌನ ಸಂತಾಪ. ಶನಿವಾರ ಆಕಸ್ಮಿಕ ನಿಧನರಾದ ಚಿಂತಾಮಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿಯವರಿಗೆ ತಾಲೂಕಿನ ವಿವಿಧ ಸಂಘಟನೆಗಳಿಂದ ಮೌನ ಸಂತಾಪ ಸಲ್ಲಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಈ ಮೌನ ಸಂತಾಪ ಸಭೆಯಲ್ಲಿ ಸರ್ಕಾರಿ ನೌಕರರ ಚಿಂತಾಮಣಿ ತಾಲೂಕು ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಮಾತನಾಡಿ, ಉಮಾದೇವಿಯವರು ಇಡೀ ಜಿಲ್ಲೆಯಲ್ಲಿ ದಕ್ಷ ಅಧಿಕಾರಿಯಾಗಿದ್ದು ಉತ್ತಮ ಸೇವೆ ಸಲ್ಲಿಸುತ್ತಿದ್ದರು. ಇವರ ಅಕಾಲಿಕ ನಿಧನ ಇಲಾಖೆಯಲ್ಲಷ್ಟೇ ಅಲ್ಲದೆ ಸಾರ್ವಜನಿಕರು ಸಹ ತೀವ್ರ ಸಂತಾಪ ಸಲ್ಲಿಸುತ್ತಿರುವುದು ಉಮಾದೇವಿಯವರ ಕಾರ್ಯ ದಕ್ಷತೆಗೆ ಸಾಕ್ಷಿಯಾಗಿದೆ. ಇವರ ಅಕಾಲಿಕ ನಿಧನದಿಂದ ಶಿಕ್ಷಣ ಇಲಾಖೆಗೆ ಹಾಗೂ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದರು. ಈ ವೇಳೆ ನಗರಸಭೆ ಪೌರಾಯುಕ್ತ ಚಲಪತಿ ಹಾಗೂ ತಾಲೂಕ್ ಪಂಚಾಯಿತಿ ಇಒ ಆನಂದ್ ಮಾತನಾಡಿ, ಉಮಾದೇವಿಯವರ ಕರ್ತವ್ಯವನ್ನು ಶ್ಲಾಘಿಸಿ ಮೌನ ಸಂತಾಪ ಸೂಚಿಸಿದರು. ಈ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ದರು. ಆರ್ಕೆ ಸ್ಪಾಟ್ ನ್ಯೂಸ್ ಬ್ಯೂರೋ, ಚಿಂತಾಮಣಿ. ಸರ್ಕಾರದಲ್ಲಿ ನಾವೆಲ್ಲ ಸಹ ಭಾಗಿಯಾಗಿದ್ವಿ. ನಿನ್ನೆ ರಜಾ ಇರೋ ದಿನ ಇಲ್ಲಿ ಇಒ ಕಚೇರಿ ಹತ್ರ ನಾವು ಮೇಡಮ್ ಅವರಿಗೆ ನಮ್ಮ ಒಂದು ಮೌನವಾಗಿ ನಾವು ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅಂದಾಗ ರಾತ್ರಿ 10 ಗಂಟೆಯಲ್ಲಿ ನಾವೆಲ್ಲ ಸಹ ಆನಂದ್ ಸರ್ ಅವರು, ನಾವು ತಹಸೀಲ್ದಾರ್ ಸರ್ ಅವರು ಮತ್ತು ಕಮಿಷನರ್ ಸರ್ ಅವರು, ನಮ್ಮ ಸಂಘಗಳ ಪದಾಧಿಕಾರಿಗಳ ಚರ್ಚೆ ಮಾಡಿ ಈ ದಿನ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂದಾಗ ಎಲ್ಲ ಇಲ್ಲಿ ರಾತ್ರಿ 10 ಗಂಟೆಯಲ್ಲಿ ಹಾಕಿರೋದು ಸುಮಾರು ಎಲ್ಲ ನಮ್ಮ ಶಿಕ್ಷಕರು, ಅಧಿಕಾರಿಗಳೆಲ್ಲ ಅವರ ಒಂದು ಕಾರ್ಯವೈಖರಿಗೆ ಮತ್ತು ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಿಂದ ಎಲ್ಲ ಶಾಲೆಗಳಲ್ಲೂ ಸಹ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕಂತ ಈಗಾಗಲೇ ನಮ್ಮ ಗಿರಿಜಾ ಮೇಡಮ್ ಅವರು ಆದೇಶವನ್ನು ಸಹ ಮಾಡಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಸರ್ಕಾರಿ ನೌಕರ ಸಂಘದ ವತಿಯಿಂದ ಈ ದಿನ ಸಂಜೆ ನಾವು 4:30ಕ್ಕೆ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ವಿ. ಆದರೆ ಮೇಡಮ್ ಅವರ ಒಂದು ನಿಧನದ ಕಾರಣ ಅವರ ಒಂದು ನೋವಿನಲ್ಲಿ ಇವತ್ತು ಆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ತಾಲೂಕು ಆಡಳಿತ ಮತ್ತು ನೌಕರ ಸಂಘ ಹಾಗೂ ನಾವೆಲ್ಲ ಸೇರಿ ದಿನಾಂಕವನ್ನು ಮುಂದೂಡಲಾಗಿದ್ದು